ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಲ್ಝೈಮರ್ಸ್ ದಿನದ ಸಂಬಂಧವಾಗಿ ಆಲ್ಝೈಮರ್ಸ್ ಕಾಯಿಲೆಯ ಚಿಕಿತ್ಸೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಈ ಕುರಿತು ಭಾರತೀಯ ಆಲ್ಝೈಮರ್ಸ್ ರಿಲೇಟೆಡ್ ಡಿಸಾರ್ಡರ್ಸ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯ ರಾಷ್ಟ್ರೀಯ ಕಾರ್ಯದರ್ಶಿಗಳು ಮತ್ತು ಮೈಸೂರಿನ ಶಾರದಾ ವಿಲಾಸ ಔಷಧ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಹನುಮಂತಾಚಾರ್ ಜೋಶಿ ಕೆ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಆಲ್ಝೈಮರ್ಸ್ ಕಾಯಿಲೆ ಬಗ್ಗೆ ಬಹಳಷ್ಟು ಕೇಳಿರ್ತೀರಿ. ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಆಲ್ಝೈಮರ್ಸ್ ಜಾಗೃತಿ ಮಾಸವನ್ನು ಆಚರಿಸ್ತಾರೆ. ಹಾಗೆ ಸೆಪ್ಟೆಂಬರ್ 21ರಂದು ವಿಶ್ವ ಆಲ್ಝೈಮರ್ಸ್ ದಿನವನ್ನು ಕೂಡ ಆಚರಿಸ್ತಾರೆ. ಏನು ಈ ಆಲ್ಝೈಮರ್ಸ್ ಕಾಯಿಲೆಯ ಲಕ್ಷಣಗಳು, ಯಾರಿಗೆ ಹೆಚ್ಚು ಬಾಧಿಸುತ್ತೆ, ಈ ಕಾಯಿಲೆಯ ಚಿಕಿತ್ಸೆಯಲ್ಲಿ ಹೊಸ ರೀತಿ ಅಥವಾ ಹೊಸ ವಿಧಾನಗಳು, ಹೊಸ ಔಷಧಗಳೇನಾದ್ರು ಬಂದಿದಾವ, ಈ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅವರಿದ್ದಾರೆ. ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅವರು ಮೈಸೂರಿನ ಶಾರದಾ ವಿಲಾಸ ಔಷಧ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರು, ಹಾಗೇನೆ ಆಲ್ಝೈಮರ್ಸ್ ಅಂಡ್ ರಿಲೇಟೆಡ್ ಡಿಸಾರ್ಡರ್ಸ್ ಸೊಸೈಟಿ ಆಫ್ ಇಂಡಿಯಾ ಇದರ ರಾಷ್ಟ್ರೀಯ ಕಾರ್ಯದರ್ಶಿಗಳು, ಹಾಗೆ ಮೈಸೂರು ಘಟಕದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಡಾಕ್ಟರ್ ಜೋಶಿ ಅವರೇ, ಆಲ್ಝೈಮರ್ಸ್ ಅಂತಿದ್ದ ಹಾಗೆ ಏನೋ ಮರವಿನ ಕಾಯಿಲೆ ಇದು ಅನ್ನೋದು ಜನಕ್ಕೆ ಅರ್ಥ ಆಗಿದೆ. ಬೇರೆ ರೀತಿಯ ಮರವಿನ ಕಾಯಿಲೆಗಳಿಗೂ ಆಲ್ಝೈಮರ್ಸ್ಗೂ ಸ್ಪಷ್ಟವಾದ ವ್ಯತ್ಯಾಸವನ್ನು ಹೇಳಿದಾಗ ಇದರ ಚಿಕಿತ್ಸೆಯ ವ್ಯತ್ಯಾಸಗಳು ಅರ್ಥವಾಗ್ತವೆ ಅಂತ. ಹೌದು, ಈಗ ಅಲ್ಝೈಮರ್ಸ್ ಡಿಸೀಸ್ ಅಂತ ಅನ್ನೋದು ಇಟ್ಸ್ ಎ ಟೈಪ್ ಆಫ್ ಡಿಮೆನ್ಷಿಯಾ ಅಂತ. ಡಿಮೆನ್ಷಿಯಾ ಅಂದ್ರೆ 6 ತರ ಡಿಮೆನ್ಷಿಯಾ ಇದೆ. ಅದಕ್ಕಿಂತ ಮುಂಚೆ ಡಿಮೆನ್ಷಿಯಾ ಅಂದ್ರೆ ಏನಂತ ಹೇಳ್ತೇನೆ. ಡಿಮೆನ್ಷಿಯಾ ಅಂದ್ರೆ ಇಟ್ ಇಸ್ ಇರ್ರಿವರ್ಸಿಬಲ್ ಲಾಸ್ ಆಫ್ ಮೆಮರಿ ಅಂತ. ಅಂದ್ರೆ ಒಂದು ಸಾರಿ ಮರ್ತು ಹೋದ ನಂತರ ಕಂಪ್ಲೀಟ್ ಆಗಿ ಮರ್ತು ಹೋಗುವಂತದ್ದು, ವಾಪಸ್ ಬರಲ್ಲ, ಏನ್ ಮಾಡಿದ್ರು ಜ್ಞಾಪಕ ಬರಲ್ಲ. ಎಲ್ಲಾವುದು ಬರಲ್ಲ ಅಂತಲ್ಲ, 95% ಬರ್ಲಿಕ್ಕಿಲ್ಲ, ಅಲ್ಪ ಸ್ವಲ್ಪ ಉಳ್ಕೊಂಡಿರಬಹುದು. ಡಿಮೆನ್ಷಿಯಾದಲ್ಲಿ ನಾನಾ ತರದ ಬೇರೆ ಬೇರೆ ಡಿಮೆನ್ಷಿಯಾಗಳಿದೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಅಲ್ಝೈಮರ್ಸ್ ಡಿಸೀಸ್ ಅಂತ. ಯಾಕೆಂದ್ರೆ 65ರಿಂದ 67% ಡಿಮೆನ್ಷಿಯಾಗಳು ಅಲ್ಝೈಮರ್ಸ್ ಟೈಪ್ ಅಂತ. ಹಾಗಾಗಿ ಅಲ್ಝೈಮರ್ಸ್ ಡಿಸೀಸ್ ಇಸ್ ಒನ್ ಆಫ್ ದಿ ಡಿಮೆನ್ಷಿಯಾ. ಈಗ ಡಿಮೆನ್ಷಿಯಾ ಏನಾಗಿದೆ, ಮೊದಲ ಅರಳು ಮರಳು ಅಂತೇಳಿ ಜನ ಮಾಡೋದು ಕಾಮನ್ ಅಂತ ಅನ್ಕೊಳ್ತಾ ಇದ್ರು. ಬರೀ ಭಾರತ ಮಾತ್ರ ಅಲ್ಲ, ಹಲವಾರು ದೇಶಗಳು ಅದೇ ರೀತಿ ಅನ್ಕೋತಾ ಇದ್ರು. ಆದ್ರೆ ಇದೇ ಅಲ್ಝೈಮರ್ಸ್ ಅಥವಾ ಬೇರೆ ಡಿಮೆನ್ಷಿಯಾ 30 ವರ್ಷ 28 ವರ್ಷಕ್ಕೆ ಬಂದ್ರೆ ನಾವು ಆ ಮನುಷ್ಯನದಾಗ್ಲಿ ಅಥವಾ ಅವರ ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡಬಹುದು. ಹಿನ್ನೆಲೆ ಏನಾಗುತ್ತೆ, ಕೌಟುಂಬಿಕವಾಗಿದೆಯಾ, ಅದರಲ್ಲಿ ಸುಮಾರು ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಅದರಲ್ಲಿ ಪ್ರಮುಖವಾಗಿದ್ದು ಏಜ್ ಅಂತ. ನಾವಿದನ್ನ ಕರೆಯುವಂತದ್ದು ನ್ಯೂರೋಡಿಜೆನರೇಟಿವ್ ಡಿಸಾರ್ಡರ್ ಅಂತ. ಅಂತಂದ್ರೆ ಈಗ ನ್ಯೂರಾನ್ಸ್ ಏನಾಗುತ್ತೆ, ಡಿಜೆನರೇಟ್ ಆಗ್ತಾ ಹೋಗುತ್ತೆ. ವಯಸ್ಸಾದ ನಂತರ ಆ ಬ್ರೈನ್ ಸೆಲ್ಗಳು ಸಾಯ್ತಾ ಬರುತ್ತೆ ಅಂತ ಇದರ ಒಂದು ಇದು. ಅದರಲ್ಲಿ ಫಾರ್ ಎಕ್ಸಾಂಪಲ್ ದೇಹದ ಬೇರೆ ಬೇರೆ ಏನು ಕೋಶಗಳಿರುತ್ತಲ್ಲ, ಸೆಲ್ಸ್ ಎಲ್ಲ ಏನಾಗುತ್ತೆ, ಸತ್ರು ಮತ್ತೆ ಬೆಳೆಯುತ್ತೆ. ಅದನ್ನ ನಾವು ರೀಜನರೇಷನ್ ಅಂತ ಕರಿತೇವೆ. ಆದ್ರೆ ನ್ಯೂರಾನ್ಸ್ ಏನಿದೆ, ಒಂದ್ಸಲ ಏನಾದ್ರು ಡಿಜೆನರೇಟ್ ಆದ್ರೆ, ಸತ್ರೆ ರಫ್ ಆಗಿ ಹೇಳಿದ್ರೆ, ಮತ್ತೆ ಅದು ಬೆಳೆಯೋದಿಲ್ಲ ಅಂತ ಪ್ರೂವ್ ಆಗಿದೆ. ಹೋಯ್ತು ಅಂತ. ಹಾಗಾಗಿ ಏನಾಗುತ್ತೆ, ನಮ್ಮ ನ್ಯೂರಾನ್ಸ್ ಸತ್ತಾಗ ಆ ಜೊತೆಗಿರುವಂತ ನೆನಪಾಗ್ಲಿ ಎಲ್ಲವುದು ಮಾಸುತ್ತಾ ಹೋಗುತ್ತೆ. ಆಗೇನಾಗುತ್ತೆ, ಯಾವ್ದು ನೆನಪಿಗೆ ಉಳಿಯೋದಿಲ್ಲ. ಇದನ್ನು ನಾವು ಅಲ್ಝೈಮರ್ಸ್ ಡಿಸೀಸ್ ಅಂತ ಕರಿತೇವೆ, ಡಿಮೆನ್ಷಿಯಾ ಅಂತ ಕರಿತೇವೆ. ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ಬದಲಾವಣೆ ಅಂತಂದ್ರೆ, ಈಗ ನಾನು ಹೇಳಿದ ಹಾಗೇನೆ ಇದು ಡಿಜೆನರೇಟಿವ್ ಡಿಸಾರ್ಡರ್. ನರಕೋಶಗಳ ಸತ್ತ ಮೇಲೆ ಏನು ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಬೆಳೆಯೋದು ಇಲ್ಲ. ಮೊದಲೇ ಸ್ವಲ್ಪ ಗುರುತು ಹಿಡಿದ್ರೆ ಏನ್ ಮಾಡಬಹುದು, ಡಿಫರೆಂಟ್ ಮೆಡಿಸಿನ್ಸ್ ನ ಕೊಟ್ಕೊಂಡು ಬರಬಹುದು. ಹೇಗೆ ಅಂದ್ರೆ, ಒಂದು ಸ್ಟ್ರಾಟಜಿ ಬಂದು ನಮ್ಮ ಬ್ರೈನ್ ನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇರುತ್ತೆ. ಅದ್ರಲ್ಲಿ ಅಸ್ಟೈಲ್ ಕೋಲಿನ್, ಆ ನಂತರ ನಾರೆಪೆನೆಫ್ರಿನ್, ಡೋಪಮೈನ್, ಆ ಲೆವೆಲ್ಸ್ ಎಲ್ಲ ಇರುತ್ತೆ. ಅದರ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ ಇಟ್ ಲೀಡ್ಸ್ ಟು ಮೆಮರಿ ಲಾಸ್ ಅಂತ. ಅದರಲ್ಲಿ ಒಂದು ಪ್ರಮುಖವಾದ ನ್ಯೂರೋ ಟ್ರಾನ್ಸ್ಮಿಟರ್ ಅಂದ್ರೆ ಅಸ್ಟೈಲ್ ಕೋಲಿನ್ ಅಂತ. ಸೊ ವಿ ಹ್ಯಾವ್ ಎ ಗ್ರೂಪ್ ಆಫ್ ಡ್ರಗ್ಸ್ ಕಾಲ್ಡ್ ಆಸ್ ಅಸಟೈಲ್ ಕೋಲಿನ್ ಎಸ್ಟ್ರೇಸ್ ಇನ್ಹಿಬಿಟರ್ಸ್ ಅಂತ. ಅದು ಸುಮಾರು ವರ್ಷಗಳಿಂದ ಯೂಸ್ ಆಗ್ತಾ ಇದೆ. ಉದಾಹರಣೆಗೆ ಡೋನಪಿಸಿಲ್, ರೈವಾಸ್ಟಿಗ್ಮ್ಯಾನ್, ಗೆಲಂತಮೈನ್. ಆ ನಂತರ ನಾವು ನ್ಯಾಚುರಲ್ ಡ್ರಗ್ಸ್ ಬಂದಾಗ ಗಿಂಕೋ ಬೈಲಾಬಾ, ಸುಮಾರು ಔಷಧಗಳಿದೆ. ಬಟ್ ಸಮಸ್ಯೆ ಏನಂದ್ರೆ, ಸುಮಾರು ಔಷಧಗಳಿಗೆ ಸೈಡ್ ಎಫೆಕ್ಟ್ಸ್ ಆಗ್ಲೇ ಇದೆ. ಉದಾಹರಣೆಗೆ ಡೋನಪಿಸಿಲ್ ಅಂತ, ಅದು ಮಾರ್ಕೆಟ್ ಅಲ್ಲಿ ತುಂಬಾ ಜನ ಕೊಡ್ತಾರೆ. ಅದನ್ನ ನಂಬರ್ 1 ಏನಂತಂದ್ರೆ, ಇದು ಮೆಡಿಸಿನ್ ಕಂಪ್ಲೇಂಟ್ಸ್ ಕಷ್ಟ ಆಗುತ್ತೆ. ನಂಬರ್ 1, ಆ ರೋಗಿಗಾಗಲೇ ಮರವಿದೆ, ನೆನಪಿರೋದಿಲ್ಲ, ಅವ್ರ ಪ್ರತಿ ಏನಾಗಬೇಕಾಗುತ್ತೆ, ಡಿಪೆಂಡ್ ಆಗಬೇಕಾಗುತ್ತೆ ಅವರ ಪೇಷಂಟ್ ಕೇರ್ ಗಿವರ್ ಮೇಲೆ. ನಂತರ ತಗೊಂಡ್ಮೇಲೆ ಕೂಡ ಸ್ವಲ್ಪ ಅವರಿಗೆ ಯೂರಿನ್ ಕಂಟ್ರೋಲ್ ಆಗೋದಿಲ್ಲ, ಸ್ಟೂಲ್ ಕಂಟ್ರೋಲ್ ಆಗಲ್ಲ. ಯಾಕಂದ್ರೆ ಇಟ್ಸ್ ಎ ಕೋಲಿನರ್ಜಿಕ್ ಡ್ರಗ್ ಕೊಡ್ತಾ ಇರೋಂಥದ್ದು, ಅದು ಒಂದು ಸೈಡ್ ಎಫೆಕ್ಟ್. ಅದ್ರ ಹೊರತಾಗಿ ಏನಂತಂದ್ರೆ, ಈಗಾಗಲೇ ಅವರಿಗೆ ಡಿಜೆನರೇಷನ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ನಾರ್ಮಲ್ ಜನರಿಗೆ ಗೊತ್ತಾಗೋದೇ ಸ್ಟೇಜ್ 3 ಬಂದಾಗ.
ಒಂದು ಎರಡು ಮಾಮೂಲಾಗಿ ಜನರಲ್ ಆಗಿ ಹೊಟ್ಟೋಗ್ಬಿಡ್ತಾರೆ. ಸುಮಾರು ಜನ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಗೊತ್ತು ಆಗಲ್ಲ. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಉದಾಸೀನತೆ ಜಾಸ್ತಿ ವಯಸ್ಸಾದವ್ರ ಮೇಲೆ. ಆಮೇಲೆ ಇನ್ನೊಂದೇನಂದ್ರೆ ಅಲ್ಝೈಮರ್ಸ್ ಇಸ್ ಅ ಕಾಂಪ್ಲೆಕ್ಸ್ ಡಿಸೀಸ್. ಇದು ಬರೀ ಮರೋ ಮಾತ್ರ ಹೋಗುವಂತದ್ದಲ್ಲ, ಸುಮಾರು ಇದರ ರೋಗ ಲಕ್ಷಣಗಳಿದೆ. ಅದು ಡಾಕ್ಟರ್ ಹತ್ರ ಹೋದ್ಮೇಲೆ ಗೊತ್ತಾಗುವಂತದ್ದು ಕರೆಕ್ಟ್ ಆಗಿ. ಅದ್ರ ಜೊತೆಗೆ ಈಗೇನಾಗಿದೆ, ಕಳೆದ 2 ವರ್ಷಗಳಲ್ಲಿ ಸುಮಾರು ಸುಧಾರಣೆ ಬಂದಿದೆ. ಹೊಸ ಹೊಸ ಔಷಧಗಳ ಬಗ್ಗೆ ಆವಿಷ್ಕಾರ ನಡೀತಾ ಇತ್ತು. ಈಗ ಕೆಲವು ಮೋನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಬಂದಿದೆ. ನಂತರ ಇನ್ನೊಂದೇನಪ್ಪ ಅಂದ್ರೆ ಹೊಸ ಟ್ರೆಂಡ್ ಏನಂತಂದ್ರೆ ಅದರಲ್ಲಿ ನಮಗೆ ಬೀಟಾ ಅಮಲಾಯ್ಡ್ ಕ್ಲಿಯರಿಂಗ್ ಆಂಟಿಬಾಡೀಸ್ ಕೂಡ ಬಂದಿದೆ. ಸುಮಾರು ಔಷಧಗಳು ಬಂದಿದೆ. ಅದರಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಲಕ್ಷಣಗಳನ್ನ ಸ್ವಲ್ಪ ಪರಿಚಯ ಮಾಡಿಕೊಡಬಹುದು. ಖಂಡಿತ. ಈಗ ಪ್ರಮುಖ ಲಕ್ಷಣ ನಾನು ಹೇಳಿದ್ನಲ್ಲ, ಮೆಮರಿ ಲಾಸ್ ಅಂತ ಅದು ಫಸ್ಟ್ ಒಂದು. ಇನ್ನೊಂದೇನಂದ್ರೆ ಮಾತಾಡಬೇಕಾದ್ರೆ ಸರಿಯಾದ ರೀತಿ ಮಾತು ಬರೋದಿಲ್ಲ. ಅದರಲ್ಲಿ ಉದಾಹರಣೆಗೆ ಮಾತಾಡಬೇಕಾದ್ರೆ ಮಧ್ಯದಲ್ಲಿ 2 ವರ್ಡ್ಸ್ ಮಧ್ಯೆ ಸರಿಯಾಗಿ ಅದು ಗ್ಯಾಪ್ ಫಿಲ್ ಆಗೋದಿಲ್ಲ. ಈಗ ನಾವು ಆತರ ಮಾತಾಡಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ನಾವು ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಪ್ರಾಬ್ಲಮ್ ಆದ್ರೆ ಪರವಾಗಿಲ್ಲ. ಆದ್ರೆ ನಮ್ಮ ಮಾತೃಭಾಷೆಯಲ್ಲಿ ಯಾವುದೇ ಇರಲಿ, ಉದಾಹರಣೆ ಕನ್ನಡ, ಮಾತಾಡ್ಲಿಕ್ಕೆ ತಡಬಡಿಸುವಂತದ್ದು, ಮಾತೇ ಬರದೆ ಹೋಗುವಂತದ್ದು, ಸುಮಾರು ಸಮಯ ತಗೊಳ್ಳುವಂತದ್ದು, ಅದು ಒಂದು ಲಕ್ಷಣ ಅಂತಾನು ಹೇಳ್ಬೋದು. ಎರಡನೇದು ಸಡನ್ ಆಗಿ ಕೋಪ ಬರುವಂತದ್ದು, ನಂತರ ಅನುಮಾನ ಪಡುವಂತದ್ದು. ಜನರಲ್ ಅನುಮಾನ ಅಲ್ಲ ಇದು, ಅದು ಇಟ್ಸ್ ಬಿಕಾಸ್ ಆಫ್ ದಿ ಬ್ರೇನ್ ಓನ್ಲಿ. ಆಮೇಲೆ ಎಮೋಷನಲ್ ಔಟ್ ಬರ್ಸ್ಟ್ ಬರುವಂತದ್ದು, ಅವ್ರು ಕೂತ್ಕೊಂಡಲ್ಲೇ ಆಳುವಂತದ್ದೆಲ್ಲ ಕೆಲವು ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಬಟ್ ಪ್ರಮುಖವಾಗಿ ಏನಂದ್ರೆ ಮೆಮರಿ ಲಾಸ್ ಅಂತ. ಮೆಮರಿ ಲಾಸ್ ಅಂತ ಮೊದಲು ಅಮ್ನಿಶಾತರಣೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಸುಮಾರು ಸರಿ ಉದಾಹರಣೆಗಳು ಕೊಟ್ಟಿದ್ದೆ. ಒಬ್ರು ಏನ್ ಮಾಡ್ತಾರೆ, ಅಡಿಗೆ ಮಾಡ್ತಾ ಇರ್ತಾರೆ ಅಥವಾ ಅಡಿಗೆ ಮನೆಗೆ ಬಂದಿರ್ತಾರೆ, ಏನೋ ತಗೋಬೇಕಾಗಿರುತ್ತೆ ಫ್ರಿಡ್ಜ್ ಇಂದ. ಫ್ರಿಡ್ಜ್ ಹತ್ರ ಹೋಗ್ತಾರೆ, ಯಾಕೆ ಬಂದೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕು, ಆ ನಂತರ ಗೊತ್ತಾಗುತ್ತೋ ನಾನು ಏನೋ ತಗೋಬೇಕು ಅಂತ ಬಂದಿದ್ದೆ ಅಂತ ನೆನಪಾಗುತ್ತೆ. ಎರಡನೇ ಎಕ್ಸಾಂಪಲ್, ಎಲ್ಲ ಹೊರಗೋಗ್ಬೇಕಾಗಿರುತ್ತೆ, ಒಂದು ಕೀ ತಗೋಬೇಕಾಗಿರುತ್ತೆ, ಕಾರ್ದಾಗ್ಲಿ ಬೈಕ್ದಾಗ್ಲಿ. ಮನೆಯೆಲ್ಲ ಹುಡುಕಾಡ್ತಾರೆ, ಗಲಾಟೆ ಮಾಡ್ತಾರೆ, ಕೂಗಾಡ್ತಾರೆ, ಕೊನೆ ಗೊತ್ತಾಗುತ್ತೆ ಜೇಬಲ್ಲಿದೆ ಅಂತ. ಇದು ಸ್ಟಾರ್ಟ್ ಆಗುವಂತದ್ದು. ಅದನ್ನ ಹೀಗೆ ಹೋಗ್ಲಾಡ್ಸೋದು ಕೂಡ ಒಂದು ಸಾಧ್ಯತೆಗಳಿದೆ. ಎಲ್ಲಾ ಕೀಗಳನ್ನ ಒಂದೇ ಕಡೆ ಇಡುವಂತದ್ದು ಮನೆಯಲ್ಲಿ. ನಂತರ ಸ್ವಲ್ಪ ಬ್ರೇನ್ ಕನ್ಫ್ಯೂಷನ್ ಇಲ್ಲದೆ ಯೋಚನೆ ಮಾಡುವಂತದ್ದು ಒಂದು. ನಂತರ ಏನಂದ್ರೆ ಇನ್ನೊಂದು ಏನೋ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಓದು ಕಡಿಮೆ ಆಗೋಗ್ಬಿಟ್ಟಿದೆ ಜನಕ್ಕೆ. ಯಾರು ಓದ್ತಾ ಇಲ್ಲ, ಈ ಗ್ಯಾಜೆಟ್ಸ್ ಎಲ್ಲ ಬಂದು. ಹಾಗಾಗಿ ನಮಗೇನಾಗಿದೆ, ಬ್ರೇನ್ ನ ಸುಮಾರು ಪಾರ್ಟ್ ನ ಗ್ರೇ ಮ್ಯಾಟರ್ ನಲ್ಲಾಗ್ಲಿ ಹೆಚ್ಚಿನ ಉಪಯೋಗಿಸ್ತಾ ಇಲ್ಲ. ಒಂದು ಎರಡನೇದು ಎಲ್ಲವೂ ನಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ, ಪ್ರತಿಯೊಂದು ಮೊಬೈಲ್ ನಲ್ಲಿ ಇದೆ. ಮೊಬೈಲ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು. ಸೊ ಆತರ ಮಾತಾಡ್ಕೊಂಡ್ರೆ ಸುಮಾರಿದೆ. ಬಟ್ ಮತ್ತೆ ಹೇಳ್ತಾ ಇರೋದೇನಂತಂದ್ರೆ ನಾವು ಯಾವ ರೀತಿ ನಮ್ಮ ಬ್ರೇನ್ ನ ಉಪಯೋಗಿಸ್ತಾ ಇಲ್ಲ ಒಂದು. ಎರಡನೇದೇನಾಗಿದೆ, ನೆನಪಿಟ್ಕೊಳ್ಬೇಕೇನಾಗಿತ್ತಲ್ಲ ಅದೆಲ್ಲ ನಿಂತು ಹೋಗಿದೆ. ಉದಾಹರಣೆಗೆ ಸುಮಾರು ಜನ ಮನೆಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಕೆಲವು ಮಂತ್ರಗಳು ಬರುವಂತದ್ದು, ಮಂತ್ರ ಆಗ್ಲಿ ಹಾಡಾಗ್ಲಿ ಯಾವುದೇ ಆಗ್ಲಿ, ಏನೋ ಅವ್ರು ಇರ್ತಾ ಇದ್ರು. ಅದು ಹೇಳ್ತಾ 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 ಅದು ಮರಿತಾನೆ ಇರ್ತಿರ್ಲಿಲ್ಲ. ಅವರು ಕಂಟಿನ್ಯೂಸ್ ಬಂದ್ಬಿಡ್ಬೋದು. ಒಂದು ತಂಬಿಗೆ ನೀರು ತಗೊಂಡ್ ಮೈ ಮೇಲೆ ಬಿದ್ದು ಕೂಡಲೇ ಆಟೋಮೆಟಿಕ್ ಆಗಿ ಬರ್ತಾನೆ ಹೋಗುವಂತದ್ದು. ಹಾಗಾಗಿ ಏನಾಗ್ತಾ ಇತ್ತು, ಮನುಷ್ಯನಿಗೆ ಮೊದಲು ಸ್ಟ್ರೆಸ್ ಫ್ರೀ ಆಗ್ತಾ ಇದ್ದ. ಸ್ನಾನ ಮಾಡಿ ಬಂದ ಕೂಡಲೇ ಮನುಷ್ಯನಿಗೆ ಮೊದಲು ಫುಲ್ಲು ಫ್ರೆಶ್ ಆಗಿರೋನು. ನಾನು ಹೇಳ್ತಾ ಇದ್ದೆ ಮೆಂಟಲಿ ಫ್ರೆಶ್, ಫಿಸಿಕಲ್ ಅಲ್ಲ. ಬಂದ ನಂತರ ದೇವ್ರ ಮುಂದೆ ಆಗ್ಲಿ ಒಂದೆರಡು ಮಂತ್ರಗಳು ಹೇಳ್ಕೊಂಡು ರೆಡಿಯಾಗಿ ಬಂದಾಗ ಅವ್ನು ಎಲ್ಲವನ್ನೂ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗೇನಾಗಿದೆ, ಯಾವುದು ಉಳ್ಕೊಂಡಿಲ್ಲ, ಎಲ್ಲದನ್ನು ಕಂಪ್ಲೀಟ್ ಆಗಿ ಮೆಕ್ಯಾನಿಕಲ್ ಆಗೋಗ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಮೊಬೈಲ್ ಇಲ್ಲದೆ, ಮೊಬೈಲ್ ಅಂದ್ರೆ ಸುಮಾರು ಆಗೋಗ್ಬಿಟ್ಟಿದೆ. ಹಾಗಾಗಿ ಏನಾಗಿದೆ, ನಾವು ಪ್ರತಿಯೊಂದು ಬರುವಂತದ್ದು ಏನಂದ್ರೆ ಕೊನೆಗೆ ನಾವು ನಮ್ಮ ಬ್ರೇನ್ಗೆ ಏನ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿತ್ತೋ ಕೊಡ್ತಾ ಇಲ್ಲ. ಹಾಗಾಗಿ ಏನಾಗಿದೆ, ನಮ್ಮ ನರಕೋಶಗಳು ಇನ್ಆಕ್ಟಿವ್ ಆಗ್ತಾ ಇದೆ. ನರಕೋಶಗಳ ಕೆಲಸ ಏನು, ನಮ್ಮ ದೇಹವನ್ನ ಮೇಂಟೈನ್ ಮಾಡುವಂತದ್ದು. ಈ 5 ನ್ಯೂರೋ ಟ್ರಾನ್ಸ್ಮಿಟರ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡುವಂತದ್ದು. ಆ ನ್ಯೂರೋ ಟ್ರಾನ್ಸ್ಮಿಟರ್ ಗಳೇ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಉದಾಹರಣೆಗೆ ಒಂದು ಡೋಪಮೈನ್ ಅಂತ ಇದೆ. ಅದು ಡೋಪಮೈನ್ ರಿಲೀಸ್ ಆದಾಗ ಮನುಷ್ಯನಿಗೆ ನಗು ಬರ್ತದೆ, ತುಂಬಾ ಖುಷಿ ಆಗ್ತಾರೆ. ಇಲ್ಲಿ ಜನ ನಗೋದೇ ಮರ್ತು ಬಿಟ್ಟಿದ್ದಾರೆ. ಸುಮಾರು ಜನ ನಗಲಿಕ್ಕೋಸ್ಕರ ಕಾರ್ಯಕ್ರಮಗಳಾಗ್ತಾ ಇದೆ. ಈಗ ಅದು ಹೇಳುವಂಥದ್ದು ತಪ್ಪಿಲ್ಲ ಅದರಲ್ಲಿ. ಸೊ ಹಾಗಾಗಿ ನಮಗೆ ಬ್ರೇನ್ಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಅದು ಕೊಡ್ತಾ ಇಲ್ಲ. ಅದು ಎಲ್ಲಾದ್ರಿಂದ ಏನಾಗ್ತಾ ಇದೆ, ಬರೀ ಅಲ್ಝೈಮರ್ಸ್ ಮಾತ್ರ ಅಲ್ಲ, ಸುಮಾರು ರೋಗಗಳು ಬರ್ತಾ ಇದೆ. ಅಲ್ಝೈಮರ್ಸ್ ನಂಬರ್ ಈಗಾಗಲೇ ಜಾಸ್ತಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ತುಂಬಾ ಹೆಚ್ಚಾಗ್ತಾನೆ ಹೋಗುತ್ತೆ. ಓಕೆ, ಈ ಒಂದು ಲಕ್ಷಣಗಳು ಕಂಡು ಬರ್ತಿದ್ದ ಹಾಗೇನೆ ಅವರ ಕೇರ್ ಟೇಕರ್ಸ್ ಆಗ್ಲಿ, ಫ್ರೆಂಡ್ಸ್ ಇರಬಹುದು, ಏನ್ ಮಾಡಬೇಕು? ಮೊಟ್ಟ ಮೊದಲನೇದಾಗಿ ರೋಗಿ ಅಂತ ಹೇಳೋಣ, ಅಥವಾ ಒಬ್ಬ ಪರ್ಸನ್ ಏನ್ ಪ್ರಾಬ್ಲಮ್ ಆಗಿರುತ್ತಲ್ಲ, ಒಂದು ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಗೊತ್ತಾಗುತ್ತೆ. ಅದು ಪ್ರಿಲಿಮಿನರಿ ಸಿಂಪ್ಟಮ್. ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಗೊತ್ತಾಗ್ಬಿಡುತ್ತೆ. ನಾನು ಎಲ್ಲಿ ಬಂದಿದ್ದೇನೆ, ನಾನು ಯಾವ ಸ್ಥಳಕ್ಕೆ ಬಂದಿದ್ದೇನೆ ಗೊತ್ತಾದಾಗ ಫಸ್ಟ್ ಅವರೇ ತಮ್ಮನ್ನ ತಾವು ಚೆಕ್ ಮಾಡ್ಕೋಬೇಕು. ಪೇಷಂಟ್ ಕೇರಿಗೆ ಅವ್ರ ಜೊತೆಗೆ ಇದ್ದೇ ಇರ್ತಾರೆ. ತುಂಬಾ ಪ್ರಾಬ್ಲಮ್ಗಳಾದಾಗ ಮೊದಲು ಅವ್ರೇನ್ ಮಾಡ್ಬೇಕು, ನ್ಯೂರೋ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕು, ಚೆಕ್ ಮಾಡಿಸ್ಕೋಬೇಕು. ಕೆಲವು ಸಿಂಪಲ್ ನ್ಯೂರೋ ಸೈಕಲಾಜಿಕಲ್ ಟೆಸ್ಟ್ ಅಂತ ಇರುತ್ತೆ. ಯಾವುದೇ ರೀತಿಯ ಬ್ಲಡ್ ತೆಗಿಯೋ ಅವಶ್ಯಕತೆ ಇಲ್ಲ, ಬ್ರೈನ್ ಟೆಸ್ಟ್ ಮಾಡಿಸೋ ಅವಶ್ಯಕತೆ ಸ್ಟಾರ್ಟಿಂಗ್ ನಲ್ಲಿ ಬೇಕಾಗಿಲ್ಲ. ಅಲ್ಲಿ ಗೊತ್ತೊಂದು ಸ್ಕೋರ್ ಬರುತ್ತೆ. ಸೊ ಅದರಲ್ಲಿ ಒಂದು ಸ್ಟ್ರಕ್ಚರ್ಡ್ ಒಂದು ಕ್ವಶನ್ ಫಾರ್ಮ್ಯಾಟ್ ಇರುತ್ತೆ, ಒಂದು ಐಡಿಯಾ ಸಿಗುತ್ತೆ, ಮುಂದೆ ಏನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡೋಕೆ ಹೋಗುತ್ತೆ. ಆತರ ಮಾಡುವುದು. ಜೊತೆಗೆ ಅವ್ರೇನ್ ಮಾಡಬೇಕು, ಪೇಷಂಟ್ ಕೇರ್ಗೆ ಅವ್ರನ್ನ ಒಂದು ಫಾರ್ ಎಕ್ಸಾಂಪಲ್ ಒಂದು 3rd ಸ್ಟೇಜ್ ಅಲ್ಲಿ ಇದ್ರೆ ಪೇಷಂಟ್ ಕೇರ್ಗೆ ಅವ್ರು ಬೇಕೇ ಬೇಕಾಗುತ್ತೆ. ಅವ್ರು ಕರ್ಕೊಂಡು ಹೋಗ್ತಾರೆ. ಅವರು ಡಾಕ್ಟರ್ಸ್ ಅವರಿಗೆಲ್ಲ ತಿಳಿಸಿ ಅವ್ರಿಗೆ ಹೇಳಿ ಏನ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಕಾನ್ಸ್ಟೆಂಟ್ ಅವರಿಗೆ ಪ್ರೋತ್ಸಾಹ ಕೊಡ್ಲೇಬೇಕು. ಮತ್ತೆ ಅವ್ರನ್ನ ಮಾತ್ರೆ ಔಷಧಿ ಏನ್ ತಗೊಳ್ತಿರ್ತಾರಲ್ಲ ಅವ್ರಿಗೂ ಮರ್ತಿರ್ತಾರೆ. ಬಟ್ ನಾವು ಕೊಟ್ಟು ಅವರಿಗೆ ಏನಾಗುದಿಲ್ಲ, ವಿಲ್ ಬಿ ಆಲ್ ರೈಟ್ ಹಾಗೆ ಅಂತ ಹೇಳಿ. ಹವ್ಯಾಸಗಳು ನಾವೇನು ಚಿಕ್ಕವರಿದ್ದಾಗಿಂದ ಬೆಳೆಸ್ಕೊಂಡ್ ಬಂದಿರ್ತೀವಿ, ಅದು ಇಂತಹ ಡಿಸೀಸಸ್ ಗಳನ್ನು ಮುಂದೂಡ್ಲಿಕ್ಕೆ ಸಹಾಯ ಮಾಡಬಹುದೇನೋ?
ಖಂಡಿತ ನಾವು ಮೊದಲೇ ಮಾತಾಡಿದ ಹಾಗೆ ನಮ್ಮ ದೈನಂದಿನ ಚಟುವಟಿಕೆಗಳು ಮತ್ತೆ ಸ್ವಲ್ಪ ಬೇರೆ ರೀತಿಯೇ ಬರ್ತಾನೆ. ನಮ್ಮ ದಿನ ಶುರು ಆಗೋದು ಮೊಬೈಲ್ ನೋಡ್ಕೊಂಡೆ, ಎಂಡ್ ಆಗೋದು ಕೂಡ ಮೊಬೈಲ್ ನೋಡ್ಕೊಂಡೆ, ಮದ್ದೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇರ್ತೇವೆ. ಒಂದು. ಎರಡನೇದು ಹವ್ಯಾಸಗಳಂತಂದ್ರೆ ಹೊಸ ಹವ್ಯಾಸಗಳು ಕಲಿಬೇಕಂತ ಏನೂ ಇಲ್ಲ, ಅವರು ಆಗ್ಲೇ ಇಲ್ಲದೆ ಇದ್ರೆ ಶುರು ಮಾಡ್ಕೊಳ್ಳುವಂಥದ್ದು. ಉದಾಹರಣೆಗೆ ಒಂದು ರೂಲ್ ಮನೇಲಿ ಮಾಡ್ಕೋಬಹುದು. ಒಂದು ಸಮಯ, ನಮ್ಮ ಸಮಯ ಟೈಮ್ ನಲ್ಲಿ ಮೊಬೈಲ್ ದೂರ ಇರುವಂತದ್ದು, ಗ್ಯಾಜೆಟ್ಸ್ ದೂರ ಇರುವಂತದ್ದು. ಬೆಳಿಗ್ಗೆ ಎದ್ದಾಗ ಮೊದಲೆಲ್ಲ ಧಾರ್ಮಿಕವಾಗಿ ಹೇಳ್ತಾ ಇದ್ರು ದೇವರ ಧ್ಯಾನ ಮಾಡಿ ಅಂತ. ನೀವು ಯಾವ ಧ್ಯಾನ ಆದ್ರೂ ಮಾಡಿ, ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ, ಸ್ವಲ್ಪ ಪರಿಸರನ ಎಂಜಾಯ್ ಮಾಡಿ, ಗಾಳಿ ಏನಾಗ್ತದೆ ಬರಲಿ, ನಮ್ಮ ಭಾವನೆಗಳು ಬಂದೋಗ್ಲಿ. ನಂತರ ಫುಡ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗ ಫುಡ್ ಇನ್ ಕೂಡ ಇಟ್ ಹ್ಯಾಸ್ ಗಟ್ ಅನ್ ಇಂಪ್ಯಾಕ್ಟ್ ಆನ್ ಅಲ್ಝೈಮರ್ಸ್ ಒನ್ಸ್ ಅಗೇನ್. ಯಾಕಂದ್ರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಕೂಡ ಅಲ್ಝೈಮರ್ಸ್ ಗೆ ಲೀಡ್ ಆಗ್ತಾ ಇದೆ. ಈಗ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅದೆಲ್ಲ ಇದೆ. ನಾವು ಅದು ಇಲ್ಲ ಅಂತ ತಿಳ್ಕೊಂಡು ಮಾತಾಡೋಣ ಸದ್ಯಕ್ಕೆ. ಸೊ ಅವರು ಸರಿಯಾದ ರೀತಿಯ ಫುಡ್ ತಗೊಳ್ಳುವಂತದ್ದು, ಆ ಊಟ ಮಾಡಬೇಕಾದ್ರೆ ಒಳ್ಳೆ ವಿಚಾರಗಳ ಬಗ್ಗೆ ಯೋಚನೆ ಮಾಡುವಂತದ್ದು. ಒಳ್ಳೆ ವಿಚಾರಗಳು ಕೆಟ್ಟ ವಿಚಾರಗಳು ಅವ್ರಿಗೆ ಬಿಟ್ಟಿದ್ದು, ಆದ್ರೆ ಆ ಸಮಯದಲ್ಲಿ ಗ್ಯಾಜೆಟ್ಸ್ ಗಳ ಯೂಸ್ ಮಾಡದೇ ಇರುವಂತದ್ದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡುವಂತದ್ದು, ಅದು ತುಂಬಾ ಅವಶ್ಯಕತೆ ಇದೆ. ಎರಡನೇದು ಓದುವಂತದ್ದು. ಏನ್ ಹೇಳ್ತೇವೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ, ಫಾರ್ ಎಕ್ಸಾಂಪಲ್ ನಾನು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಓದ್ತಾ ಇದ್ದೀನಿ ಅಂದ್ರೆ ಅವ್ನು ಪ್ರತಿದಿನ ಇಂಗ್ಲಿಷ್ ಪುಸ್ತಕ ಓದಬಾರ್ದು, ಕನ್ನಡ ಓದಬೇಕು ಅಥವಾ ಬೇರೆ ಲ್ಯಾಂಗ್ವೇಜ್ ಓದಬೇಕು. ಆಮೇಲೆ ಪ್ರತಿದಿನ ಒಂದೇ ಪುಸ್ತಕ ಕೂಡ ಓದಬಾರ್ದು. ಪ್ರತಿದಿನ ಮಲಗೋಕಿನ ಮುಂಚೆ ಈ ಗ್ಯಾಜೆಟ್ಸ್ ಬಿಟ್ಬಿಟ್ಟು, ಗ್ಯಾಜೆಟ್ಸ್ ಯೂಸ್ ಮಾಡ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಿಟ್ಬಿಟ್ಟು ಆಮೇಲೆ ಬೆಡ್ ಮೇಲೆ ಬೇಕಾಗಿಲ್ಲ ಒಂದು 4 ಪೇಜ್ 2 ಪೇಜ್ಗಳು ಓದ್ಕೊಳ್ಳುವಂಥದ್ದು. ಬೇಡ, ನೀವು ಧಾರ್ಮಿಕವಾಗಿದ್ರೆ ನೀವು ಯಾವ್ದು ಓದಲಿಕ್ಕೆ ಸಾಧ್ಯ ಆಗಿರಲಿಲ್ವಾ, ಉದಾಹರಣೆಗೆ ಭಗವದ್ಗೀತಾ ಅಂತಾನೆ ಅನ್ಕೊಳ್ಳಿ. ಭಗವದ್ಗೀತೆಯಲ್ಲಿ ಸುಮಾರು ಮೀನಿಂಗ್ ಇದೆ, ಒಂದು ಓದಿ ಯಾಕೆ ಮಲಗಬಾರ್ದು, ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಅದೇ ರೀತಿ ನಾನಾ ತರದ್ದು ಮಾಡಬಹುದು. ಹವ್ಯಾಸಗಳನ್ನ ಚೇಂಜ್ ಮಾಡ್ಕೊಂಡು ಬರೋದು ಅಂತ ಖಂಡಿತ ಸಾಧ್ಯ. ಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬರೆಯುವಂಥದ್ದು. ಇವತ್ತು ನಾನು ಏನೇನ್ ಮಾಡಿದ್ದೇನೆ, ಏನೇನ್ ಆಗಿದೆ, ನನ್ನ ಡೈರಿ ರೈಟಿಂಗ್ ಆಗಲಿ, ಬರವಣಿಗೆ ಇರಬೇಕು. ಆಮೇಲೆ ಇಲ್ಲಿ ಸ್ವಲ್ಪ ಇಂಟೆಲೆಕ್ಚುಯಲ್ ಥಿಂಕಿಂಗ್ ಬೇಕು. ಆಗೇನಾಗುತ್ತೆ, ಖಂಡಿತ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಬ್ರೈನ್ಗೆ ಏನಾಗುತ್ತೆ, ಅದಕ್ಕೆ ಸ್ವಲ್ಪ ಆಕ್ಟಿವ್ ಆಗುತ್ತೆ. ಬ್ರೈನ್ ಕೆಲವು ಪಾರ್ಟ್ಗಳೇನಾಗುತ್ತೆ ಅದೆಲ್ಲ ಸ್ಟಿಮ್ಯುಲೇಟ್ ಆಗ್ತವೆ. ಅದಾದ ನಂತರ ಖಂಡಿತ ಹಾಗೆ ಆಗುತ್ತೆ. ಓಕೆ, ಈ ಒಂದು ಸಂಬಂಧವಾಗಿ ನಿಮ್ದು ರಾಷ್ಟ್ರೀಯ ಸಂಸ್ಥೆ ಏನಿದೆ, ಆಲ್ಝೈಮರ್ಸ್ ಅಂಡ್ ರಿಲೇಟೆಡ್ ಡಿಸಾರ್ಡರ್ಸ್ ಸೊಸೈಟಿ ಆಫ್ ಇಂಡಿಯಾ, ಏನು ARDSI ಅಂತ ಕರಿತೀರಿ, ಅದರ ರಾಷ್ಟ್ರೀಯ ಕಾರ್ಯದರ್ಶಿಗಳು ಕೂಡ ತಾವು, ಹಾಗೇನೆ ಮೈಸೂರಿನ ಘಟಕದ ಅಧ್ಯಕ್ಷರು ಕೂಡ. ಏನ್ ಕೆಲಸ ಮಾಡ್ತಾ ಇದೆ ಈ ಅಸೋಸಿಯೇಷನ್ ಆಲ್ಝೈಮರ್ಸ್ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಮತ್ತೆ ಸಹಾಯ ಮಾಡಲಿಕ್ಕೆ? ಈಗ ನಾವು ಮಾತಾಡಿದ ಹಾಗೆ ಅಲ್ಝೈಮರ್ಸ್ ಅಂದ್ರೆ ಏನೆಲ್ಲ ತಿಳ್ಕೊಂಡ್ವಿ ನಾವು. ಬಟ್ ಸುಮಾರು ಜನರಿಗೆ ಅಲ್ಝೈಮರ್ಸ್ ಅಂತ ಗೊತ್ತಿರೋದಿಲ್ಲ, ಗೊತ್ತಾಗಷ್ಟೇ ಸಮಯ ಆಗೋಗಿರುತ್ತೆ. ಇದರ ಪ್ರಮುಖ ಉದ್ದೇಶ ಅವೇರ್ನೆಸ್, ಜನರಿಗೆ ಜಾಗೃತಿಗೊಳಿಸುವಂತದ್ದು ನಾನಾ ರೀತಿಯಿಂದ. ಉದಾಹರಣೆಗೆ ಈ ತಿಂಗಳೇನಾಗಿದೆ ವರ್ಲ್ಡ್ ಅಲ್ಝೈಮರ್ಸ್ ಮಂತ್ ಅಂತ ಕರೀತಾರೆ, ಮಾಸಾಚರಣೆ. ಅದರಲ್ಲಿ ಜನರಿಗೆ ತಿಳಿಸುವಂತದ್ದು ಅಲ್ಝೈಮರ್ಸ್ ಅಂದ್ರೇನು, ರೋಗ ಲಕ್ಷಣಗಳಂದ್ರೇನು, ಯಾವಾಗ ಬರಬಹುದು, ಇದು ಅದು ಬರದ ರೀತಿ ಏನ್ ಮಾಡ್ಲಿಕ್ಕೆ ಸಾಧ್ಯ, ಅದು ಅವೇರ್ನೆಸ್ ಮಾಡುವಂತದ್ದು. ವೆಬ್ಸೈಟ್ ಇದೆ ARDSI.in ಅಂತ ನಮ್ದಿದೆ. ARDSI.in ಮೈಸೂರಿಂದು ಕೂಡ ಇದೆ, ARDSI Mysore.in ಅಂತ ಮೈಸೂರದ್ದು ಕೂಡ ಇದೆ. ಸೊ ಅಲ್ಲಿ ಇವೆಲ್ಲ ಸಿಗುತ್ತೆ, ನಿಮಗೆ ಮಾಹಿತಿ ಸಿಗುತ್ತೆ, ಲಿಂಕ್ ಸಿಗುತ್ತೆ. ಅದರಲ್ಲಿ ಒಂದು ಪ್ರಮುಖವಾದ ಒಂದು ಕಾರ್ಯಕ್ರಮ ಅಂದ್ರೆ ಮೆಮರಿ ವಾಕ್ ಅಂತ ನಾವು ಕಂಡಕ್ಟ್ ಮಾಡ್ತೇವೆ. ಸೆಪ್ಟೆಂಬರ್ 21 ಪ್ರಪಂಚದಾದ್ಯಂತ ಇದನ್ನ ಆರ್ಗನೈಸ್ ಮಾಡ್ತಾರೆ. ಅದರ ಉದ್ದೇಶ ಏನಂತಂದ್ರೆ ರೋಗ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡುವಂತದ್ದು. ಅಲ್ಝೈಮರ್ ಅಂದ್ರೆ ಏನು, ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಝೈಮರ್ಸ್ ಪೇಷಂಟ್ ಗಳನ್ನ ಯಾವ ತರ ನೋಡ್ಕೋಬೇಕು ಅಂತ. ಯಾಕಂದ್ರೆ ಇದು ತುಂಬಾ ಎಮೋಷನಲ್ ವಿಚಾರ. ಈಗ ಅಲ್ಝೈಮರ್ಸ್ ರೋಗ ಬಂದಾಗ ಏನಾಗಿರುತ್ತೆ, ಆ ಮನುಷ್ಯ ಮಗು ತರ ಇರ್ತಾನೆ. ಒಬ್ಬ ಮಗು ಬೆಳೆದು ತುಂಬಾ ಕಷ್ಟಪಟ್ಟು ಓದಿ ಒಂದು ಫ್ಯಾಮಿಲಿ ಮಾಡಿ ಮಕ್ಕಳಾಗಿ ತುಂಬಾ ಚಾಲೆಂಜಸ್ ಫೇಸ್ ಮಾಡಿ ಒಂದು ಸಮಯದಲ್ಲಿ ತನಗೆ ತಾನು ಯಾರೇ ಅಂತ ಗೊತ್ತಾಗದಿದ್ರೆ ಏನಾಗುತ್ತೆ, ಅವ್ರು ಹೋಗಿ ಕನ್ನಡಿ ಮುಂದೆ ನೋಡ್ಕೊಂಡಾಗ ಅವ್ರ ಮುಖನೇ ಗೊತ್ತಾಗೋದಿಲ್ಲ, ಹೆಂಡತಿ ಹೆಸರು ಗೊತ್ತಿರಲ್ಲ, ಮಕ್ಕಳ ಹೆಸರು ಗೊತ್ತಿರಲ್ಲ. ಈ ತರ ಆದಾಗ ಏನಾಗುತ್ತೆ, ಅವರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಆಮೇಲೆ ಕೆಲವು ಕುಟುಂಬಗಳಲ್ಲಿ ಕೆಲವು ಸಮಸ್ಯೆಗಳು ಕೂಡ ಆಗ್ಲಿಕ್ಕೆ ಸಾಧ್ಯ. ಇವರು ಸುಮ್ಮನೆ ಹೇಳ್ತಾರೆ, ಹಾಗೆ ಮಾಡ್ತಾರೆ. ಅದರಿಂದ ಇಲ್ಲಿ ಸಿಂಪತಿಗಿಂತ ಎಂಪತಿ ಬೇಕು. ಅವ್ರ ಬಗ್ಗೆ ಯಾವ ತರ ಅವ್ರು ನೋಡ್ಕೋಬೇಕು ಅಂತ ಪೇಷಂಟ್ ಕೇರ್ ಗಿವರ್ಸ್ಗೆ ನಾವು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೇವೆ. ರೋಗಿಗಳನ್ನ ಯಾವ ತರ ನೋಡ್ಕೋಬೇಕು, ಔಷಧಿಗಳು ಏನೇನಿದೆ, ಏನೇನು ಮಾಡಬಹುದು ಅಂತ ಕೆಲವನ್ನ ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತೇವೆ. ಸೊ ಇವೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಮತ್ತೆ ತಮ್ಮ ಸಂಸ್ಥೆಯ ವತಿಯಿಂದ ಎಲ್ಲ ಕಡೆ ಕಾರ್ಯಕ್ರಮಗಳನ್ನ ಭಾರತದಾದ್ಯಂತ ಹಾಗೆ ವಿಶ್ವದಾದ್ಯಂತ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಸಹಯೋಗವನ್ನು ಕೊಡ್ತಾ ಇದ್ದೀರಿ. ಆಲ್ಝೈಮರ್ಸ್ ಅಲ್ಲಿ ಹೊಸ ವಿಧಾನಗಳು ಬಂದಿದ್ದಾವೆ. ಮರವಿನ ಕಾಯಿಲೆ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಅದರ ಬಗ್ಗೆ ಎಚ್ಚರ ಇರಲಿ, ಸ್ವಲ್ಪ ತಿಳಿದವರು ಅದನ್ನ ಜನಕ್ಕೆ ತಿಳಿಸ್ಲಿ ಅನ್ನುವಂತಹದ್ದೇ ಇದರ ಉದ್ದೇಶ ಕೂಡ. ಇಷ್ಟೆಲ್ಲ ಮಾಹಿತಿ ಕೊಟ್ಟ ಡಾಕ್ಟರ್ ಹನುಮಂತಾಚಾರ್ಯ ಜೋಶಿ ಅವರೇ, ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ವಿಶ್ವ ಆಲ್ಝೈಮರ್ಸ್ ದಿನದ ಸಂಬಂಧವಾಗಿ ಆಲ್ಝೈಮರ್ಸ್ ಕಾಯಿಲೆಯ ಚಿಕಿತ್ಸೆಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಈ ಕುರಿತು ಭಾರತೀಯ ಆಲ್ಝೈಮರ್ಸ್ ರಿಲೇಟೆಡ್ ಡಿಸಾರ್ಡರ್ಸ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯ ರಾಷ್ಟ್ರೀಯ ಕಾರ್ಯದರ್ಶಿಗಳು ಮತ್ತು ಮೈಸೂರಿನ ಶಾರದಾ ವಿಲಾಸ ಔಷಧ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಹನುಮಂತಾಚಾರ್ ಜೋಶಿ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್.
ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.